ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿವಸ ನೋಡಿ ಫ್ರೆಂಡ್, ನಿಮಗೆ ಬ್ಯಾಕು 11 ಇಂಚ್ ಡೀಪು ಬ್ರ್ಯಾಡ್ ನೆಕ್ಕು ಯಾವ ರೀತಿ ಬ್ಲೌಸನ್ನು ಕಟಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಒಂದೊಂದಾಗಿ ನೋಡ್ಕೊತಾ ಬನ್ನಿ. ವಸ್ತ್ರ ವಿನ್ಯಾಸ್ ಫ್ಯಾಷನ್ ಅವ್ರ ಕಡೆಯಿಂದ ಟೈಲರಿಂಗ್ ಕ್ಲಾಸಸ್ಗಳನ್ನು ನಾನು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಡ್ತಾ ಇದ್ದೀನಿ. ಒಂದೊಂದಾಗಿ ನೋಡ್ಕೊತಾ ಬನ್ನಿ. ಮತ್ತು ನೋಡಿ, ಇವಾಗ ಮೊದಲನೇದಾಗಿ ನಾನು ನಿಮಗೆ ಬ್ಯಾಕ್ ಪಾರ್ಟನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಸೊಂಟ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ನೋಡಿ, 32 ಇಂಚಿದೆ. 2 ಇಂಚ್ ಎಕ್ಸ್ಟ್ರಾ ಅಂದರೆ 34 ಇಂಚ್ ಆಗುತ್ತೆ. 34 ಇಂಚ್ ಅಂದರೆ 4ನೇ ಒಂದು ಭಾಗ, ಅಂದರೆ 4ರ ಒಂದು ಭಾಗ ತೊಗೊಳೋದಾದರೆ ನಾನು 8.5 ತೊಗೊತಾ ಇದ್ದೀನಿ. ಲೆಂತ್ ಬಂದುಬಿಟ್ಟು 14 ಇಂಚ್ ತೊಗೊಂಡಿದ್ದೀನಿ. ನೋಡಿ, ನೆಕ್ ಬ್ರ್ಯಾಡ್ ಬಂದುಬಿಟ್ಟು 3 ಇಂಚ್ ತೊಗೊಂಡಿದ್ದೀನಿ. ಮತ್ತು ಶೋಲ್ಡರ್ ಬಂದುಬಿಟ್ಟು 3 ಇಂಚ್ ತೊಗೊಂಡಿದ್ದೀನಿ. ಬಕಲ್ ಡೌನ್ ಬಂದುಬಿಟ್ಟು 5.5 ಇಂಚ್ ತೊಗೊಂಡಿದ್ದೀನಿ. ಒಂದೊಂದಾಗೆ ನೋಡ್ಕೊತಾ ಬನ್ನಿ. ನೋಡಿ, 8.5 ಪ್ಲಸ್ 1 ಇಂಚು 9.5. ನಾನು ಚೆಸ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು 9.75 ತೊಗೊಂಡಿದ್ದೀನಿ. ಹಾಗೆ ನೋಡಿ, ಪ್ರತಿಯೊಂದು ನಾನು ಇಲ್ಲಿ ರೈಟಿಂಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೋಡ್ಕೊತಾ ಬನ್ನಿ. ನೋಡಿ, ಮೆಜರ್ಮೆಂಟು ಪ್ರತಿಯೊಂದೂ ಮಾರ್ಕ್ ಹಾಕಿ ಮಾರ್ಕಿನಲ್ಲೇ ನಾನು ನಿಮಗೆ ಕ್ಲೀನಾಗಿ ತೋರಿಸ್ಕೊಡ್ತೀನಿ. ನೋಡಿ, ಆರ್ಮೋಲ್ ಶೇಪು ಯಾವ ರೀತಿ ತಕ್ಕೋಬೇಕು ಅನ್ನೋದನ್ನು ನಾನು ಈಸಿಯಾಗಿ ಕೈಯಲ್ಲೇ, ಯಾವುದೇ ರೀತಿ ಸ್ಕೇಲ್ ಇಲ್ಲದೆ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ಕೈಯಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ. ಒಂದೊಂದಾಗಿ ನೋಡ್ಕೊತಾ ಬನ್ನಿ. ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ಕಟಿಂಗ್ ಬರೋದಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೀರಿ ಅಂಥವ್ರು ಈ ವಿಡಿಯೋನ ನೋಡಿ ತುಂಬ ಈಸಿಯಾಗಿ ನೀವು ಕಟಿಂಗ್ ಕಲಿಬೋದು. ನೋಡಿ, 8.25 ಬಂದಿದೆ. ಆರ್ಮೋಲ್ ರೌಂಡ್ ಬಂದುಬಿಟ್ಟು ಓಕೆ. ನೋಡಿ, 8.25 ಆರ್ಮಲ್ ರೌಂಡ್ ತೊಗೊಂಡಿದ್ದೀನಿ. ಗೊತ್ತಾಗತ್ತಲ್ವ? ಒಂದೊಂದೇ ನಿಧಾನವಾಗಿ ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ ಡೀಪ್ ಬಂದುಬಿಟ್ಟು 11 ಇಂಚ್ ತೊಗೊಂಡಿದ್ದೀನಿ. ಸ್ಕ್ವಯರ್ ವಿ ಇದೆ. ಓಕೆ, ಪ್ರತಿಯೊಂದನ್ನು ನಾನಿಲ್ಲಿ ನಿಮಗೆ ರೈಟಿಂಗಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಯಾರ್ಯಾರು ಹಾಗೆ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ವಿಡಿಯೋ ಇಷ್ಟ ಆದರೆ ಹಾಗೆ ಜಾಯಿನ್ ಬಟನ್ ಇದೆ, ಜಾಯಿನ್ ಬಟನ್ ತೊಗೊಳ್ಳಿ. ಇಲ್ಲ ಸೂಪರ್ ಕಾಯಿನ್ ಇದೆ, ಸೂಪರ್ ಕಾಯಿನಲ್ಲಿ ಜಾಯಿನ್ ಆಗಿ. ಓಕೆ, ಮತ್ತು ವಿಡಿಯೋ ಫಾಸ್ಟ್ ಆಗ್ತಾಯಿದೆ ನಾವು ಮಾತಾಡೋದು ಅಂದರೆ ನೀವು ಸ್ಕ್ರೀನ್ ಮೇಲೆ ಟಚ್ ಮಾಡಿದ್ರೆ ಸ್ಕ್ರೀನು ನಿಮಗೆ ಸ್ಲೋಗೆ ಅದರಲ್ಲಿ ಸೆಟ್ಟಿಂಗಲ್ಲಿ ತೋರಿಸುತ್ತೆ. ಅಲ್ಲಿ ಸೆಟ್ಟಿಂಗ್ ಮಾಡಿಕೊಂಡು ವಿಡಿಯೋನ ನಿಧಾನವಾಗಿ ಮತ್ತು ಫಾಸ್ಟಾಗಿ ಮಾಡಿಕೊಂಡು ವಿಡಿಯೋನ ನೋಡಿ. ಓಕೆ, ಪ್ರತಿಯೊಂದು ಕಟಿಂಗ್ ಮಾಡುವಾಗ ನೀವು ಪೂರ್ತಿ ವಿಡಿಯೋನ ನೋಡಿ ಆನಂತರ ಒಮ್ಮೆ ಈ ವಿಡಿಯೋ ನೋಡಿ ಆನಂತರ ಕಟಿಂಗ್ ಮಾಡಿ. ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲ ಅಂದರೆ ಅರ್ಧ ವಿಡಿಯೋ ನೋಡಿಕೊಂಡು ಕಟಿಂಗ್ ಮಾಡೋಕ್ಕೆ ಹೋದರೆ ಬರೋದಿಲ್ಲ. ನೋಡಿ, ಬ್ಯಾಕ್ ಪಾರ್ಟ್ಸು ಫುಲ್ ಕಟಿಂಗ್ ಆಗಿದೆ. ಇವಾಗ ನೋಡಿ ಎಷ್ಟು ಕ್ಲೀನಾಗಿ ನಾನು ಬ್ಯಾಕ್ ಪಾರ್ಟ್ಸನ್ನು ಕಟಿಂಗ್ ಮಾಡಿದ್ದೀನಿ. ಪ್ರತಿಯೊಂದನ್ನು ರೈಟಿಂಗಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೋಡಿ, ನೆಕ್ಕನ್ನು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ನೋಡಿ. ನೆಕ್ಕನ್ನು ಕೂಡ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ. ಓಕೆ, ಗೊತ್ತಾಯ್ತಲ್ವ? ನೆಕ್ಕು ಕೂಡ ನಾನು ಈ ರೀತಿ ಸ್ಕ್ವಯರ್ ವಿನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಹೀಗೆ ಕಟ್ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಗೊತ್ತಾಗತ್ತೆ. ಯಾರ್ಯಾರು ಕಟಿಂಗ್ ಬರೋದಿಲ್ಲ ನನಗೆ ಅನ್ನೋ ತುಂಬ ಟೆನ್ಷನ್ನಲ್ಲಿರ್ತೀರೋ ಅಂಥವ್ರು ಈ ವಿಡಿಯೋನ ನೋಡಿಕೊಂಡು ಕಟಿಂಗನ್ನು ಕಲಿಬೋದು. ಓಕೆ, ನಾನು ಒಟ್ಟಿಗೆ 2 ಬ್ಲೌಸನ್ನು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಸ್ಲೀವ್ಸ್ ಯಾವ ರೀತಿ ಕಟಿಂಗ್ ಮಾಡೋದು ಅಂದರೆ 4 ಫೋಲ್ಡನ್ನು ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. 4 ಫೋಲ್ಡ್ ಈ ರೀತಿ ಹಾಕ್ಕೊಂಡು ನೋಡಿ, ಕೆಳಭಾಗದಲ್ಲಿ ನಾನು ಮಾರ್ಜಿನಿಗೆ ಲೆವೆಲ್ಲಾಗಿ ಬಟ್ಟೆ ಮಾಡಿಕೊಂಡು ಮಾರ್ಜಿನಿಗೆ ಅರ್ಧ ಇಂಚು ಮಾರ್ಜಿನ್ ಹಾಕ್ಕೊತಾ ಇದ್ದೀನಿ. ಓಕೆ, ಲೆಂತ್ ಬಂದುಬಿಟ್ಟು ನೋಡಿ 8.5 ಇದೆ. ನಾನು 9 ಇಂಚು ಲೆಂತ್ ತೊಗೊತಾ ಇದ್ದೀನಿ. ನಾನು ಪ್ರತಿಯೊಂದಕ್ಕೂ ಅರ್ಧ ಇಂಚು ಮಾರ್ಜಿನ್ ಇಟ್ಟಿರ್ತೀನಿ. ನೋಡಿ, 9 ಇಂಚು 9.5 ಇಂಚು ಲೆಂತ್ ಆಗುತ್ತೆ. ಟೋಟಲ್ ಲೆಂತು 3 ಇಂಚು ಬಕಲ್ ಡೌನ್ ತೊಗೊತಾ ಇದ್ದೀನಿ. ಆರ್ಮಲ್ ಡೌನ್ ಬಂದುಬಿಟ್ಟು 3 ಇಂಚ್ ತೊಗೊತಾ ಇದ್ದೀನಿ. ಆರ್ಮಲ್ ರೌಂಡ್ ಬಂದುಬಿಟ್ಟು 8 ಇಂಚ್ ತೊಗೊತಾ ಇದ್ದೀನಿ. ನಾವು ಈಗ ಬ್ಲೌಸಲ್ಲಿ ಕಟ್ ಮಾಡಿರೋದು 8.25 ಇದೆ. ನಾನಿಲ್ಲಿ 8 ಇಂಚ್ ತೊಗೊತಾ ಇದ್ದೀನಿ. 1/4 ಇಂಚು ಕಮ್ಮಿ ತೊಗೊಳ್ಳಿ, ಅದರಿಂದ ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆ, ನೋಡಿ, ಇವಾಗ ಮತ್ತೆ ಆರ್ಮಲ್ ರೌಂಡನ್ನು ಯಾವ ರೀತಿ ತೊಗೋಬೇಕು ಅನ್ನೋದನ್ನು ಮತ್ತೊಂದು ಸತಿ ಇಲ್ಲಿ ರೌಂಡಲ್ಲಿ ತೋರಿಸ್ತೀನಿ. ನೋಡಿ, ಈ ರೀತಿ ಆರ್ಮಲ್ ರೌಂಡ್ ತೊಗೋಬೇಕಾಗತ್ತೆ. ತೊಗೊಂಡಾಗ ನಿಮಗೆ ಯಾವುದೇ ರೀತಿ ಆರ್ಮಲಲ್ಲಿ ರಿಂಕಲ್ಸು ಮತ್ತು ಯಾವುದೇ ರೀತಿ ಬ್ಯಾಡಿದು ಬರೋದಿಲ್ಲ. ಕ್ಲೀನಾಗಿ ಬ್ಲೌಸು ಕೂರತ್ತೆ. ಗೊತ್ತಾಯ್ತಲ್ವ? ನೋಡಿ, ನಾನು 8 ಇಂಚ್ ತೊಗೊಂಡಿದ್ದೀನಿ. 8.5 ಇದೆ, ನಾನು 8 ಇಂಚ್ ತೊಗೊಂಡಿರ್ತೀನಿ. 8.25 ಇದೆ, 8 ಇಂಚ್ ತೊಗೊಂಡಿರ್ತೀನಿ. ನೋಡ್ಕೊಳ್ಳಿ ಕ್ಲೀನಾಗೆ. ನೋಡಿ, 8 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ಲೀವ್ಸ್ ರೌಂಡ್ ಬಂದುಬಿಟ್ಟು, ಕೈ ರೌಂಡ್ ಬಂದುಬಿಟ್ಟು ನೋಡಿ 10 ಇಂಚಿದೆ. ಓಕೆ, ಪ್ರತಿಯೊಂದನ್ನು ನಾನಿಲ್ಲಿ ನಿಮಗೆ ರೈಟಿಂಗಲ್ಲಿ ತೋರಿಸ್ಕೊಟ್ಟಿರ್ತೀನಿ. ನೋಡ್ಕೊಳ್ಳಿ ಕ್ಲೀನಾಗಿ ನೋಡಿಕೊಂಡು ಕಟಿಂಗ್ ಮಾಡ್ಕೊತಾ ಬನ್ನಿ. ಹಾಗೆ ಫ್ರೆಂಡ್, ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಗೊತ್ತಾಗಿಲ್ಲ, ವಿಡಿಯೋದಲ್ಲಿ ಏನಾರು ಗೊತ್ತಾಗಿಲ್ಲ ಅಂದರೆ ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸ್ಕೊಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ನೋಡಿ ಈ ಪಾರ್ಟಲ್ಲಿ ನಾನು ಸ್ಲೀವ್ಸು ಮತ್ತು ಬ್ಯಾಕ್ ಭಾಗನ ಕಟಿಂಗನ್ನು ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಪಾರ್ಟಲ್ಲಿ ಬಂದುಬಿಟ್ಟು ನಾನು ಫ್ರಂಟ್ ಭಾಗ ಪ್ರಿನ್ಸ್ ಕಟ್ಟು ತೋರಿಸ್ಕೊಡ್ತೇನೆ. ಓಕೆ, ನೋಡ್ಕೊಳ್ಳಿ ಕ್ಲೀನಾಗಿ. ತುಂಬ ಜನ ಕೇಳ್ತಿದ್ದೀರಾ ಬ್ರ್ಯಾಡ್ ನೆಕ್ ಕಟ್ ಮಾಡೋತ್ತಿಗೆ ತುಂಬ ಶೋಲ್ಡರ್ ಡೌನ್ ಆಗುತ್ತೆ ಅಂತ. ಇದರಲ್ಲಿ ಯಾವುದೇ ರೀತಿ ಶೋಲ್ಡರ್ ಡೌನ್ ಬರೋದಿಲ್ಲ. 32 ಸೈಜ್ ಆಗಿರೋದ್ರಿಂದ ತುಂಬ ಈಜಿ, ತುಂಬ ಕ್ಲೀನಾಗಿ ಬ್ಲೌಸ್ ಕೂರುತ್ತೆ. ಓಕೆ, ನಾನು ಬ್ರ್ಯಾಡ್ ನೆಕ್ಕನ್ನು ಇದನ್ನು ಕಟಿಂಗ್ ಮಾಡಿ ತೋರಿಸಿದ್ದೀನಿ. ಸ್ಲೀವ್ಸ್ ನೋಡಿ, ಸ್ಲೀವ್ಸು ಫ್ರಂಟ್ ಭಾಗ ನಾನು ಈ ರೀತಿ ಒಂದು ಅರ್ಧ ಇಂಚು ಶೇಪ್ ತೆಗಿತಾ ಇದ್ದೀನಿ. ನೋಡ್ಕೊಳ್ಳಿ ಯಾವ ರೀತಿ ಶೇಪ್ ತೆಗಿಬೇಕು ಅನ್ನೋದನ್ನು. ಓಕೆ, ಕ್ಲೀನಾಗಿ ಈ ರೀತಿ ಶೇಪ್ ತೆಗೆದಾಗ ಯಾವುದೇ ರೀತಿ ಬ್ಲೌಸ್ಗಳು ಪ್ರಾಬ್ಲಮ್ ಬರೋದಿಲ್ಲ. ಓಕೆ, ಶೋಲ್ಡರ್ ಡ್ರಾಫ್ ಆಗೋದಾಗಲಿ ಮತ್ತು ಕಂಕಳಲ್ಲಿ ಲೂಸ್ ಬರೋದಾಗಲಿ, ರಿಂಕಲ್ಸ್ ಬರೋದಾಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಒಂದೊಂದಾಗಿ ಕ್ಲೀನಾಗಿ ನೋಡ್ಕೊಳ್ಳಿ. ನೋಡಿ, ಬ್ಯಾಕ್ ಭಾಗ ಫುಲ್ ಕಟಿಂಗ್ ಆಗಿದೆ ಮತ್ತು ಫ್ರಂಟ್ ಭಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಕಟಿಂಗನ್ನು ಮಾಡ್ತೀನಿ. ಇದರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬ್ಯಾಕ್ ಭಾಗ ಮತ್ತು ಫ್ರಂಟ್ ಭಾಗ ಸ್ಲೀವ್ಸು ಇಷ್ಟು ಕಟಿಂಗನ್ನು ಮಾಡಿರೋದನ್ನು ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಫ್ರಂಟ್ ಭಾಗ ಫ್ರೆಂಚ್ ಕಟ್ ಯಾವ ರೀತಿ ಕಟಿಂಗ್ ಮಾಡ್ಕೊಳೋದು ಅನ್ನೋದನ್ನು ತೋರಿಸ್ತೀನಿ. ಬಾಯ್ ಫ್ರೆಂಡ್.